ನಾವು ಆಡುವಂಥ ಮಾತುಗಳು ಹೆಂಗಿರಬೇಕು ಅಂತಂದ್ರೆ ಇನ್ನೊಬ್ಬರ ಬದುಕನ್ನು ಹಸನು ಮಾಡಬೇಕು, ಇನ್ನೊಬ್ಬರ ಮನೆಯನ್ನು ಹಾಳು ಮಾಡುವಂಗಿರಬಾರದು. ನಮ್ಮ ಸ್ನೇಹಿತ ಉದ್ಧಾರ ಅಕ್ಕನಂತಂದ್ರೆ ನಮ್ಮ ಮಾತುಗಳು ಅವನಿಗೆ ಮೆಟ್ಟಿಲುಗಳಾಗಬೇಕು, ನಮ್ಮ ಮಾತುಗಳು ಅವನ ಚಟ್ಟಕಟ್ಟಕ ಕಟ್ಟಿಗೆಗಳಾಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಮಾತಂದ್ರೆ ಹೆಂಗಿರ್ಬೇಕು? ಸೊನ್ನೆ ಅಂತ ಇರ್ತತೆ. ಅದಕ್ಕೆ ಏನಿರ್ತತಿ? ಸೊನ್ನೆ ಸೂಕ್ಷ್ಮ ಅಂತ ಇರ್ತಾವೆ ಒಂದಿಷ್ಟು. ನಿಮಗೆ ಭಾಳ ಚಂದ ಗೊತ್ತಿರಬೇಕು. ಹೆಣ್ಮಕ್ಳಿಗೆ ಮನ್ಯಾಗ ಗಂಡ ದುಡಿದು ಎಲ್ಲೇ ಬಂದಿರ್ತಾನ, 4 ಮಂದಿ ಕರ್ಕೊಂಡು ಬಂದಿರಬೇಕು. 4 ಮಂದಿ ಕರ್ಕೊಂಡಾಗ ಒಂದು ಕಪ್ ಚಹಾ ಮಾಡಂದಾಗ ಮನ್ಯಾಗ ಏನಾರು ಚಹಾ ಪುಡಿ ಇಲ್ಲ, ಸಕ್ರೆ ಇಲ್ಲ, ಹಾಲಿಲ್ಲ ಅಂದ್ರೆ ಸೊನ್ನೆ ಮೇಲೆ ನೀವು ಸುಮ್ಮನೆ ಸೂಕ್ಷ್ಮ ಮಗ್ಗಲ ಮನ್ಯಾಗ ತರಿಸಿದ್ರೆ ಭಾಳ ಚಲೋ. ಚಹಾ ಕಾಸ ಒಂದು 4 ಮಂದಿಗೆ ಅಂತ ಅಂದ ತಕ್ಷಣ ಡಬರಿ ತೊಗೊಂಡು ಬಂದು ತೆಲಿಗೆ ಹೊಡೆದ್ರೆ ಏನು ಮಾಡ್ತೀರಿ? ಸೊನ್ನೆ ಸೂಕ್ಷ್ಮ ಅಂತಾರೆ. ಯಾರೂ ಇಲ್ಲ ನಮ್ಮ ಒಳ್ಯಾಲೂರಾಗ ಅಂತ ಅಂದ್ಕೊಂಡೀನಿ. ಸೊನ್ನೆ ಸೂಕ್ಷ್ಮ ಅಂದ್ರೆ ಹೆಂಗಿರ್ಬೇಕು ರೀ? ಸೊನ್ನೆ ಅಂತಂದ್ರೆ ಅದಕ್ಕೆ ಏನಪ್ಪ ಹೆಂಗಿದ್ರು ನೋಡ್ರಿ ತುಕಾರಾಮರು. ಈ ಭಗವಂತನ ಜೀವನವನ್ನು ಕಳಿಬೇಕಾಗಿತ್ತು ಅಂತಂದ್ರೆ, ಈ ಭಗವಂತನ ಜೊತೆಗೆ ಈ ಜಗತ್ತಿನ ಜೊತೆಗೆ ನಾವು ಜೀವನವನ್ನು ಕಳಿಬೇಕಾಗಿತ್ತಂದ್ರೆ ಹೆಂಡತಿ ಭಾಳ ಚಲೋ ಇರ್ಬೇಕಂತ. ಹೆಂಡತಿ ಭಾಳ ಚಲೋ ಇದ್ದಿದ್ದಕ್ಕನ ಅಪ್ಪ ಬಸವಣ್ಣ ಈ ಜಗತ್ತಿಗೆ ಜಗದ್ಗುರು ಆಗಿ ಹೋದ. ಸಂಸಾರ ಅನ್ನುವಂಥದ್ದು ನಮ್ಮ ಬದುಕನ್ನು ಹಸನ ಮಾಡಬೇಕು. ಸಂಸಾರ ಸಸಾರ ಆಗಬೇಕು. ಸಂಸಾರ ಹೇಯ ಅಲ್ಲ. ಸಂಸಾರ ಅಂತಂದ್ರೆ ಅದು ನಮ್ಮ ಬದುಕಿನ ಧ್ಯೇಯ. ಸಂಸಾರ ಅದು ಭಕ್ತಿಯಿಂದ ಕೂಡಿರಬೇಕು, ಶ್ರದ್ಧೆಯಿಂದ ಕೂಡಿರಬೇಕು. ಸಂಸಾರ ಸೊನ್ನೆಯೊಳಗಿರಬೇಕು. ಸೊನ್ನೆ ಅನ್ನುವಂಥದ್ದೇನಾರ ತೆಗೆದು ಡಮ್ ಅಂತ ಡಬರಿ ತೊಗೊಂಡು ತೆಲಿಗೆ ಬಡಿದ್ರೆ ಸೊನ್ನೆ ಅನ್ನಂಗಿಲ್ಲ. ಅದಕ್ಕೆ ಸೊನ್ನೆ ಅನ್ನಂಗಿಲ್ಲ, ಹಸನಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸತ್ಯಗಳು ಅಂದರೆ ಏನು ನೀವು ಅನ್ಕೊತೀರಿಪ್ಪ, ಹೌದಲ್ಲ? 2 ಸತ್ಯಗಳು ಅಂದರೆ ಯಾವುವು ಬದುಕಿನೊಳಗೆ? ವಾಸ್ತವಿಕ ಸತ್ಯ, ವ್ಯಾವಹಾರಿಕ ಸತ್ಯ. ವ್ಯಾವಹಾರಿಕ ಸತ್ಯ ಅಂದ್ರೇನು? ವಾಸ್ತವಿಕ ಸತ್ಯ ಅಂದ್ರೇನು? ವಾಸ್ತವಿಕ ಸತ್ಯ ಅಂದ್ರೆ ಅದು ವಾಸ್ತವಿಕ ಸತ್ಯನೇ. ವ್ಯಾವಹಾರಿಕ ಸತ್ಯ ಅಂತಂದ್ರೆ ಸತ್ಯದಂತೆ ತೋರ್ತದೆ, ಅದ್ರ ಸತ್ಯ ಆಗಿರಂಗಿಲ್ಲ. ನಿಮಗೆ ಉದಾಹರಣೆ ತಿಳಿದು ಹೇಳಬೇಕು ಅಂತಂದ್ರೆ, ನಿಮಗೆ ತಿಳಿಸಿ ಹೇಳಬೇಕು ಅಂತಂದ್ರೆ ಹೇಳ್ತಿರ್ತಾರೆ ನೋಡ್ರಿ. ನಿಮ್ಮ ಮಗ ಹುಟ್ಟಿ 1 ವರ್ಷ ದೊಡ್ಡವಾದಂತಂದ್ರೆ ನೀವೇನಂತ ಹೇಳ್ತೀರಿ? ನನ್ನ ಮಗ 1 ವರ್ಷ ದೊಡ್ಡವಾದ ಅಂತ ಹೇಳ್ತೀರಿ, ಹೌದಲ್ಲ? ಅದು ವ್ಯಾವಹಾರಿಕ ಸತ್ಯ. ವಾಸ್ತವಿಕ ಸತ್ಯ ಏನಂದ್ರೆ ಮ್ಯಾಲೆ ಕುಂತು ಭಗವಂತ ಹೇಳ್ತಾನ, 100 ವರ್ಷ ನಿನ್ನ ಮಗನಿಗೆ ಆಯುಷ್ಯ 1 ವರ್ಷ ಕಳೆದಾನಂತಂದ್ರೆ ಅವ 1 ವರ್ಷ ಸಾವಿಗೆ ಹತ್ರ ಆದ ಅಂತ ಹೇಳ್ತಾನೆ. ಇದು ವಾಸ್ತವಿಕ ಸತ್ಯ. ಈ ಸತ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಇನ್ನೂ ತಿಳಿವಂಗೆ ಹೇಳ್ಬೇಕಾ ನಿಮ್ಗೆ? ವ್ಯಾವಹಾರಿಕ ಸತ್ಯ, ವಾಸ್ತವಿಕ ಸತ್ಯ ಅಂತಂದ್ರೆ, ಈಗ ಊರ ಮುಂದೆ ಹೊಲ ಇತ್ತು ಅಂತ ತಿಳ್ಕೊರಿ. ಊರ ಮುಂದೆ ಹೊಲ ಇತ್ತು ಅಂತಂದ್ರೆ ಆ ಹೊಲನ ಒಂದಿಷ್ಟು ನಮ್ಮ ಕಡೆ ದುಡ್ಡು ಇತ್ತು ಅಂದ್ರೆ ನಾವು ಹೇಳ್ತೀವಿ ಏನಂತ? ಒಟ್ಟು ಅದು ಬೇಕಾದಷ್ಟಾಗಲಿ, 10 ಲಕ್ಷ ಅಲ್ಲ 20 ಲಕ್ಷ ಆಗಲಿ, ಅದನ್ನು ನಾನು ಕೊಂಡ್ಕೊಂಡ ತೀರ್ತೀನಿ. ಎಷ್ಟರ ರೊಕ್ಕ ಆಗಲಿ ಅದನ್ನ ಕಿಮ್ಮತ್ತು ಕಟ್ಟಿ ತೊಗೊಂಡ್ತೀನಿ ಅಂತ ನಾವು ಹೇಳ್ತೀವಿ. ಆ ಭೂಮಿ ತಾಯಿ ಹೇಳ್ತಾಳೆ, ಏನಂತ ಹೇಳ್ತಾಳೆ ಅಂತಂದ್ರೆ, ನೀ ಏನು ಕಿಮ್ಮತ್ತು ಕೊಟ್ಟು ನನ್ನ ತೊಗೊಳಕತ್ತಿಯಲ್ಲ, ಮುಂದೊಂದು ದಿವಸ ಕಿಮ್ಮತ್ತಿಲ್ಲಂಗೆ ನಾನು ನಿನ್ನ ತೊಗೊತೀನಿ ಅಂತ ಹೇಳ್ತಾರೆ. ಇದು ವಾಸ್ತವಿಕ ಸತ್ಯ. ಆ ವಾಸ್ತವಿಕ ಸತ್ಯದೊಳಗೆ ಬದುಕಬೇಕಂತ ಹೇಳಿ ಪ್ರವಚನಗಳು, ಶರಣರ, ಸಂತರ, ಮಹಾತ್ಮರ ಚಿಂತನೆಗಳನ್ನು ನಾವು ಕೇಳಬೇಕಾಗಿತ್ತು ಪುಣ್ಯಾತ್ಮ. ಆಗಲೇ ಹೇಳಿದೆ ನಾನು, ಇತಿಹಾಸಗಳನ್ನು ನಮ್ಮ ಮಕ್ಕಳು ತಿಳಿಬೇಕಾಗೈತಿ. ಅಧ್ಯಯನವನ್ನು ನಮ್ಮ ಮಕ್ಕಳು ಮಾಡೋಕ್ಕೆ ತಯಾರಿಲ್ಲ ಇವತ್ತು. ಇತಿಹಾಸ ಅಂದರೆ ಏನು ರೀ ಜರ? ನಮ್ಮ ಭಾರತ ದೇಶದ ಭವ್ಯ ಪರಂಪರೆಯೊಳಗೆ ಗುಡಿ ಗುಂಡಾರಗಳನ್ನು ಯಾಕೆ ಕಟ್ಟಬೇಕು? ಗುಡಿ ಗುಂಡಾರಗಳು ಮತ್ತು ಮಠಗಳ ಮಹತ್ವ ಏನು? ಭಾರತ ದೇಶಕ್ಕೆ ಭಾಳ ಮಂದಿ ಬಂದು ಹೋದರು. ಇದನ್ನು ತಿಳ್ಕೊಬೇಕೆಲ್ಲರೂ ನೀವು. ತಾಯಂದ್ರೆ ಭಾಳ ಮಂದಿ ಅದಿರಿ, ಈ ಕಡೆ ಹಿರಿಯರು ಭಾಳ ಮಂದಿ ಇದಿರಿ. ಭಾರತ ದೇಶಕ್ಕೆ ಗಜನಿ ಬಂದ, ಗೋರಿ ಬಂದ, ಮಹಮ್ಮದ್ ಬಂದ್ರ ಇಲ್ಲೋ? ಇವರೆಲ್ಲರೂ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದರು. ಇತಿಹಾಸಕಾರರು ಒಂದು ಇತಿಹಾಸವನ್ನು ಬರೀತಾರೆ. ಏನು ಅಂತಂದರೆ, ಭಾರತ ದೇಶ ಅಂತಂದ್ರೆ ಅದು ಬಡತನದಿಂದ ಕೂಡಿರ್ತಕ್ಕಂಥ ದೇಶ. ಕೇಳಿರ ಇಲ್ಲಿ ನೀವು ಓದು ಮುಂದಾಗ ಅದನ್ನು ಹೇಳ್ಯಾರಿಲ್ಲ? ಭಾರತ ದೇಶ ಅಂತಂದ್ರೆ ಇದು ಬಡತನದಿಂದ ಕೂಡಿರ್ತಕ್ಕಂಥ ದೇಶ. ಭಾರತ ದೇಶದಂದ್ರೆ ತಿನ್ನಾಕ ಗತಿ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಏನು ತಿನ್ನಾಕ ಗತಿ ಇಲ್ಲ? ಅವತ್ತಿಂದ ಹೇಳ್ಕೋಂತ ಬರಾಕತ್ತಾರ. ಅದನ್ನು ನಾವು ಹಂಗೆ ಕೇಳ್ಕೋಂತ ಹೊಂಟೇವಿ. ಇವತ್ತಿಗೂ ನಮಗೂ ಅದನ್ನು ಹೇಳ್ಯಾರ, ಇಲ್ಲಿ ಕುಂತು ಹಿರಿಯರಿಗೂ ಅದನ್ನು ಹೇಳ್ಯಾರ, ಮತ್ತು ಅದಲ್ದನೆ ಈಗ ಬಂದವ್ರಿಗೆ ಅದನ್ನು ಹೇಳಕತ್ತಾರ. ಏನು? ಭಾರತ ದೇಶ ಅಂತಂದರೆ ಬಡತನದಿಂದ ಕೂಡಿರ್ತಕ್ಕಂಥ ಭಾರತ ದೇಶ. ಭಾರತ ದೇಶ ಅಂತಂದ್ರೆ ದರಿದ್ರ ದೇಶ. ಭಾರತ ದೇಶ ಅಂದ್ರೆ ಹಾವಾಡಿಗರ ದೇಶ ಅಂತ ಹೇಳ್ಕೊತ ಬಂದಾರ. ನಾವು ಕೇಳ್ಕೊತ ಬಂದೇವಿ, ಅದನ್ನು ಓದ್ಕೊತ ಹೊಂಟೇವಿ. ಎಲ್ಲ ನಂದೊಂದು ಪ್ರಶ್ನೆ ಐತಿವ ಹಿರಿಯರು, ನಂದೊಂದು ಪ್ರಶ್ನೆ ಐತೀನಿ. ಹೌದು, ನಮ್ಮ ಭಾರತ ದೇಶ ಬಡತನದಿಂದ ಕೂಡಿರುವಂಥ ದೇಶ. ಇಲ್ಲೆಲ್ಲರೂ ಭಾಳ ದೊಡ್ಡ ದೊಡ್ಡ ಮಹಾತ್ಮರು, ಎಚ್ಚರೇಶ್ವರರು,
ಬೆನಾಳದ ಪಟ್ಟದ ದೇವರು. ಈ ನಾಡಿನ ತುಂಬ ಹಲವಾರು ಸಂತ ಮಹಾತ್ಮರು ಆಗಿ ಹೋಗ್ಯಾರ. ದೊಡ್ಡ ದೊಡ್ಡ ಗುಡಿ ಗುಂಡಾರಗಳು ಮಠಗಳು ತಮ್ಮದೇ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡಕತ್ತವ ಇಲ್ರಿ, ಮಾಡಕತ್ತವು. ಅದರಲ್ಲಿ ಹೊಳೆಯಾಲೂರು ಗ್ರಾಮದೊಳಗೆ ವೀರಭದ್ರೇಶ್ವರ ಗುಡಿಯನ್ನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಾಕತ್ತಾರಲ್ಲ, ಆ ಗುಡಿಯ ಹಿಂದಿನ ಶ್ರಮ ತಾಕತ್ತು ಹೆಂಗೈತಿ ಅನ್ನೋದಕ್ಕೆ ಈ ಇತಿಹಾಸವನ್ನು ನಾನು ಹೇಳಬೇಕಾಗೈತಿ ಇವತ್ತು. ಏನು ಇತಿಹಾಸ ಅಂತಂದ್ರೆ, ಹವಾಡಿಗರ ದೇಶ, ಭಾರತ ದೇಶದವ್ರಿಗೆ ತಿನ್ನಾಕ ಗತಿ ಇಲ್ಲ, ಭಾರತ ದೇಶದವ್ರಿಗೆ ತಿನ್ನಾಕ ಗತಿ ಇಲ್ಲ. ನಂದು ಒಂದು ಪ್ರಶ್ನೆ ಐತಿ. ಭಾರತ ದೇಶಕ್ಕೆ ಭಾಳ ಮಂದಿ ಬಂದರು, ದಂಡೆತ್ತಿ ಬಂದ್ರು ಇಲ್ಲೋ ಓದ್ತಿರಲ್ಲ ನೀವು? ಭಾರತ ದೇಶಕ್ಕೆ ದಂಡೆತ್ತಿ ಬಂದರು. ಹೆಂಗೆ ಬಂದರು ಅಂತಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ಯಾವ ವಸ್ತುಗಳನ್ನು ಬಿಡಲಿಲ್ಲ, ಹೌದಲ್ಲ? ಗಜನಿಯಿಂದ ಹಿಡ್ಕೊಂಡು, ಗೋರಿಯಿಂದ ಹಿಡ್ಕೊಂಡು, ಮೊಹಮ್ಮದನಿಂದ ಹಿಡ್ಕೊಂಡು ಬ್ರಿಟಿಷ್ವರೆಗೂ ಈ ದೇಶಕ್ಕೆ ಬಂದರು. ನನ್ನ ಪ್ರಶ್ನೆ ಐತಿ, ಯಾಕೆ ಬಂದರು ಹೇಳ್ರಲ್ಲ? ಯಾಕೆ ಬಂದರು? ಭಾರತ ದೇಶಕ್ಕೆ ತಿನ್ನಾಕ ಗತಿಲ್ಲ, ಭಾರತ ದೇಶದೊಳಗೆ ದರಿದ್ರತನ ಕುಡಿತಿ, ಬಡತನ ಕುಡಿತಿ, ಹೌದಲ್ಲ? ಹಂಗಂದ್ರೆ ನಮ್ಮ ದೇಶಕ್ಕೆ ಯಾಕೆ ಬಂದರು? ಎದಕ್ಕೆ ಬಂದರು ಅವರು? ಎದಕ್ಕೆ ಬಂದರು ಭಾರತ ದೇಶಕ್ಕೆ? ಭಾರತ ದೇಶಕ್ಕೆ ಎದಕ್ಕೆ ಬಂದರು ಅಂದ್ರೆ, ಅವರು ಭಾರತ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ನೋಡಿ ಬರಲಿಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಸಂಪತ್ತನ್ನು ನೋಡಿ ಭಾರತ ದೇಶಕ್ಕೆ ಕೊಳ್ಳೆ ಹೊಡ್ಯಾಕೆ ಬಂದರು. ನಿಮಗೆ ಉದಾಹರಣೆ ಹೇಳ, ಹಂಗೆ ಹೇಳ್ತೇನೆ ನಿಮ್ಗೆ. ಲೆಕ್ಕ ಹಾಕೋರಿ, ಸುಮ್ಮನೆ ಲೆಕ್ಕ ಹಾಕೋರಿ. ಭಾರತ ದೇಶದೊಳಗೆ ಎಷ್ಟು ಹಳ್ಳಿಗಳದವು? 100 ಹಳ್ಳಿಗಳದವು, ಹೌದಲ್ಲ? ಒಟ್ಟ ಹಳ್ಳಿಯರು ನಾವು ಇವತ್ತು ಹೊಳೆಯಾಲೂರೊಳಗೆ ಒಂದು ಪ್ರವಚನ ಮಾಡಕತ್ತೀವಪ್ಪ. ಒಂದು ಸಂಕಲ್ಪ ಮಾಡೇವು ನಾವು, ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಹೊಳೆಯಾಲೂರವರು. ಏನು ಸಂಕಲ್ಪ ಮಾಡೇವು ಅಂದ್ರೆ, ಭಾರತ ದೇಶದ ಇತಿಹಾಸದೊಳಗೆ ಎಲ್ಲರೂ ಬಡತನದಿಂದ ಕುಡಿಯತೀವಿ, ಅವ್ರಿಗೆ ತಿನ್ನಕ್ಕೆ ಗತಿ ಇಲ್ಲ, ಏನೂ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ಕೊತ ಬಂದಾರ. ಅದನ್ನು ಬದಲಿಸೋಣ ಅಂತ ಹೇಳಿ ನಾವು ಏನು ವಿಚಾರ ಮಾಡೀವಿ ಅಂತಂದ್ರೆ, ಭಾರತ ದೇಶದೊಳಗೆ ಹಳ್ಳಿಗಳದು, ಹಳ್ಳಿಯೊಳಗೆ ರೈತರ ಮನ್ಯಾಗ ಎತ್ತು ಸಗಣಿ ಹಾಕ್ತಂದ್ರೆ ಏನು ಮಾಡ್ತೀವಿ ನಾವು? ತಿಪ್ಪಿಗೆ ತೊಗೊಂಡು ಹೋಗ್ತೀವಿಲ್ಲ, ತಿಪ್ಪಿ ಹಾಕ್ತೀವಿಲ್ಲ. ಒಂದು ತಿಪ್ಪಿ ಒಂದು ಟ್ರಿಪ್ ಗೊಬ್ಬರಕ್ಕೆ ಎಷ್ಟು ರೀ? 3,000 4,000, ಹೌದಲ್ಲ ರೀ? 4,000ದಂಗೆ ಲೆಕ್ಕ ಹಿಡ್ಕೊಂಡು ಭಾರತ ದೇಶದೊಳಗೆ ಎಷ್ಟು ಹಳ್ಳಿ ಇದಾವಲ್ಲ ಅಷ್ಟು ಹಳ್ಳಿಯವರು, ನರಗುಂದ ಪಂಚಗ್ರಹ ಗುಡ್ಡದ ಹಿರೇಮಠದ ಅಜ್ಜ ಅವರು ಹೊಳೆಯಾಲೂರೊಳಗೆ ಪ್ರವಚನ ಹೇಳಕತ್ತಾರ, ಇಂಥವುದೊಂದು ವಿಷಯ ಹೇಳಕತ್ತಾರ. ನಾವೆಲ್ಲರೂ ಕೂಡ್ಕೊಂಡು ಹಳ್ಳಿಯವರು ಎಷ್ಟು ತಿಪ್ಪಿದಾವಲ್ಲ ಆ ತಿಪ್ಪಿ ಎಲ್ಲ ಮಾರಿ, ಏನು ಆ ತಿಪ್ಪಿಯನ್ನು ಮಾರಿ ಏನಾದರೂ ರೊಕ್ಕ ತೊಗೊಂಡು ಬಂದಿದ್ದ ಕರೆ ಆಯಿತು ಅಂತಂದ್ರೆ, ನಮ್ಮ ಭಾರತ ದೇಶದ ಸುತ್ತಮುತ್ತಲು ಎಷ್ಟು ಸಣ್ಣ ಸಣ್ಣ ದೇಶ ಇದಾವಲ್ಲ ಆ ಎಲ್ಲ ಸಣ್ಣ ಸಣ್ಣ ದೇಶಗಳನ್ನು ಒಗ್ಗೂಡಿಸಿದಾಗ ಅವರು ಒಂದೊಂದು ವರ್ಷದ ಬಜೆಟ್ ಬರೀ ನಮ್ಮ ತಿಪ್ಪಿ ಒಳಗೈತೆ ನೋಡ್ರಿ. ವಿಚಾರ ಮಾಡ್ಬೇಕಲ್ಲ ನಾವು. ಅವ್ರು ಹೇಳ್ಕೊತ ಬಂದಾರ, ನಾವು ಕೇಳ್ಕೊತ ಬಂದೀವಿ, ಹೌದಲ್ಲ? ಭಾರತ ದೇಶದವ್ರಿಗೆ ತಿನ್ನಾಕ ಗತಿ ಇಲ್ಲ, ಭಾರತ ದೇಶದವರು ಬಡತನದಿಂದ ಕುಡ್ಯಾರ ಅಂತಂದ್ರೆ ವಿಚಾರ ಮಾಡ್ರಿ ನೀವು. ಭಾರತ ದೇಶದೊಳಗೆ ಇರ್ತಕ್ಕಂಥ ಬರೀ ತಿಪ್ಪಿ ಮಾರಿದ್ರೆ ನಮ್ಮ ದೇಶದ ಸುತ್ತಮುತ್ತಲಿರ್ತಕ್ಕಂಥ ದೇಶದ ಒಂದೊಂದು ವರ್ಷದ ಬಜೆಟ್ ಆಗುತ್ತಂದ್ರೆ ವಿಚಾರ ಮಾಡ್ರಿ ನೀವು, ನಮ್ಮ ಭಾರತ ದೇಶದ ಇತಿಹಾಸ ಎಷ್ಟು ಶ್ರೀಮಂತವಾಗಿತ್ತು ಅಂತೇಳಿ. ಮಸಾಲೆ ತಗೋಬೇಕು, ಮಸಾಲೆ ಪದಾರ್ಥಗಳನ್ನು ಮಾರಬೇಕು ಅಂತ ಬಂದಿರತಕ್ಕಂಥ ಬ್ರಿಟಿಷರು ನಮ್ಮನ್ನು ಆಳಿ ಹೋದ್ರಲ್ಲ. ಯಾಕೆ ಬಂದರು ನಮ್ಮ ದೇಶಕ್ಕೆ? ಯಾಕೆ ಬಂದರು ನಮ್ಮ ದೇಶಕ್ಕೆ? ನಿಮಗೆ ಹೇಳ್ತೀನಿ, ನಮಗೆ ತಿನ್ನಾಕ ಗತಿ ಇಲ್ಲ, ತಿನ್ನಾಕ ಗತಿ ಇಲ್ಲ, ಹಂಗಾಗಿಲ್ಲ ಅವುಗಳು ಕುಂತವು. ಸುಮ್ಮನೆ ಒಂದು ಸ್ವಲ್ಪ ಮಾತಾಡ್ಸೋಣ ಅವ್ರನ್ನ. ನೀವೆಲ್ಲರೂ ಕುಂತಿರಲ್ಲ ತಾಯಂದ್ರ, ಹಂಗೆ ಹೇಳ್ತೀನಿ. ನಮ್ಮ ಭಾರತ ದೇಶದ ಸಂಸ್ಕೃತಿ ಅಂಥದ್ದು ಅಂತಂದ್ರೆ, ಭಾರತ ದೇಶದೊಳಗೆ ಯಾವ ನಿಮ್ಮ ಎಲ್ಲ ಕಾಲುಂಗ್ರದವ ಇಲ್ಲ? ಏನು ಜೈಲಿ ಬಂದಿಲ್ಲ ನೀನಂತ ಅದಾವಲ್ಲ ಕಾಲುಂಗ್ರ ಎಲ್ಲ ಮಾಯಾಗತ್ತವ ಯವ್ವ ಈಗ. ಎಲ್ಲರ ಕಾಲುಂಗ್ರ ಅದಾವ. ಇದು ನಮ್ಮ ಭಾರತ ದೇಶ, ಇದು ನಮ್ಮ ಸಂಸ್ಕೃತಿ, ನಮ್ಮ ಧಾರ್ಮಿಕತೆ. ನೋಡ್ರಿ, ಭಾರತ ದೇಶದೊಳಗೆ ಇದನ್ನು ನೋಡೋಕೆ ಸಾಧ್ಯವೇ ಹೊರತಾಗಿ ವಿದೇಶದೊಳಗೆ ಮುತ್ತೈದೆಯರು ಸಿಗಂಗಿಲ್ಲ ನಮ್ಗೆ. ಯಾಕಂದ್ರೆ ಅವ್ರ ಕಾಲುಂಗ್ರನೇ ಇರಂಗಿಲ್ಲ. ನೀವೇನಾರ ಮನಸ್ಸು ಮಾಡ್ಯವ, ನರಗುಂದ ಅಜ್ಜ ಹೇಳಕತ್ತಾನ, ವೀರಭದ್ರೇಶ್ವರ ದೇವಸ್ಥಾನದ ಒಂದು ಉದ್ಘಾಟನೆ ಒಳಗೆ ಅವನು ಮಾತು ಕೇಳಿಕೊಂಡು ನಮ್ಮ ದೇಶ ಭಾರತ ದೇಶ ಬಡತನದಿಂದ ಕೂಡೈತಿ, ದರಿದ್ರ ದೇಶ ಆಗಿಂದ ಹಿಡಿದುಕೊಂಡು ಈಗಿಂದ ಹೇಳಕತ್ತಾರ. ಏನು ಮಾಡೋನು? ಎಲ್ಲರೂ ಭಾರತ ದೇಶದ ಜನ ನಮ್ಮ ತಾಯಂದರು ಕೂಡ್ಕೊಂಡು ಬರೀ ಕಾಲುಂಗ್ರ ಏನಾರ ನನ್ನ ಕೈಯಾಗ ತಂದು ಕೊಟ್ಟಿದ್ದ ಕರೆ ಆಯಿತು ಅಂತಂದ್ರೆ, ಈ ಭಾರತ ದೇಶದೊಳಗೆ ಇರ್ತಕ್ಕಂಥ ತಾಯಂದ್ರ ಕಾಲುಂಗ್ರ ಎಷ್ಟು ಕಿಮ್ಮತ್ತಿನವದವು ಅಂತಂದ್ರೆ, ಇಡೀ ಜಗತ್ತಿನೊಳಗೆ ದೊಡ್ಡ ದೊಡ್ಡ ಮುಂದುವರೆದ ರಾಷ್ಟ್ರಗಳಂತ ಏನದಾವಲ್ಲ ಅವರೆಲ್ಲ ಒಂದೊಂದು ವರ್ಷದ ಬಜೆಟ್ ನಮಗೆ ತಾಯಾರ ಕಾಲಂಗುರದಾಗದವು. ನಾವು ಬಡತನದಿಂದ ಕೂಡೀವಿ. ನಮಗೆ ದರಿದ್ರ ದೇಶದವ್ರೆ ಹಾವು ಆಡಿಸೋದಂದ್ರೆ ಅಷ್ಟು ಸರಳ ಮಾಡಿರಿ ಅದನ್ನು.
ಹಾ ಮಾಡಿಸೋದು ಅಷ್ಟು ಸರಳ ಅಲ್ರಿ. ಏನಾರ ಕೆಲಸ ಮಾಡ್ಬೋದು. ವಿಷಜಂತುವಿನ ಜೊತೆಗೆ ಆಟ ಆಡೋದು, ಸರಸ ಆಡೋದು ಅಂದ್ರೆ ಅಷ್ಟು ಸರಳ ಅಲ್ಲದು, ಹೌದಲ್ಲ? ಅಲ್ಲ, ಅವ್ರು ಹೇಳ್ಕೊಂತ ಬಂದಾರ, ನಾವು ಕೇಳ್ಕೊಂತ ಹಂಗೆ ಕೋಲೆತ್ತಿನಂಗೆ ಗೋನ್ ಆಡಿಸಿದ್ದ. ನಮಗೆ ತಿನ್ನಾಕ ಗತಿ ಇಲ್ಲ. ಭಾರತ ದೇಶದವರು ದರಿದ್ರ ದೇಶದವ್ರು ಅಂತ ಹೇಳ್ಕೊಂತ ಬಂದಾರ, ನಾವು ಕೇಳ್ಕೊಂತ ಬಂದೇವಿ. ನೋಡ್ರಿ, ಇತಿಹಾಸದ ಪುಟಗಳನ್ನು ತೆಗೆದು ನೋಡಬೇಕು. ಇತಿಹಾಸವನ್ನು ಅಧ್ಯಯನ ಮಾಡದೇ ಇದ್ದರೆ ಹಿಂಗೆ ನಮ್ಮನ್ನು ಮೂರ್ಖರನ್ನು ಮಾಡಿ ಹೋಗ್ತಾರ. ನಿಮಗಿನ್ನೂ ಒಂದು ಹೇಳ, ಅಜ್ಜ ಮನಸ್ಸು ಮಾಡ್ಯಾನ ಇವತ್ತು ಕುಂತಾನಂತ ಹೇಳಿ, ಯವ್ವ ಬರೀ ನಮ್ಮ ತಾಯಂದ್ರ ತಾಕತ್ತು ಹೆಂಗೈತೆ ನೋಡಿ, ಹೇಳ್ತೇನೆ ನಿಮಗೆ. ನಮ್ಮ ಇತಿಹಾಸ ಹೆಂಗೈತೆ ನೋಡ್ರಿ, ಹಿರಿಯರ ಇತಿಹಾಸ. ಇದು ಭಾರತ ದೇಶದಲ್ಲಿ ಮಾತ್ರ ಸಿಗಕ್ಕೆ ಸಾಧ್ಯ ಐತಿ, ಮತ್ತೆ ಎಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ ನೀವು, ನಾವು ಭಾರತದವರು ಬಡತನದಿಂದ ಕೂಡೇವಿ, ನಮಗೆ ತಿನ್ನಕ್ಕೇನೂ ಗತಿ ಇಲ್ಲ, ದರಿದ್ರ ದೇಶದವರು ಅಂತ ಅನ್ನೋದು ಆಗಿದ್ರೆ, ಯವ್ವ ಮನಸ್ಸು ಮಾಡಿ ನಿಮ್ಮ ಕೈಯಾಗ ಏನು ಹಾಕ್ಕೊಂಡಿರಿ? ಬಳಿ ಭಾಳ ಬೇರಿಕಿದ್ರೆ ನೀವು ಬಂಗಾರದ್ದು ಹಾಕ್ಕೊಂಡಿರಿಲ್ಲ? ಬಂಗಾರದ್ದು ಅದಾವ ಇಲ್ಲ? ಬಂಗಾರದ ಬಳಿ ಅದಾವು. ನಿಮ್ಮ ಕೊಳ್ಳಾಗ ಬಂಗಾರದ ಚೈನ್ ಅದಾವು, ಹೌದಲ್ಲ? ಕಿವಿ ಒಳಗೆ ಓಲಿಗಳದಾವು, ಜಿಲ್ಲಾ ತಾಲೂಕು ಎಲ್ಲ ಅದಾವ ಇಲ್ಲ? ಒಟ್ಟು ನಿಮ್ಮ ಕೊಳ್ಳಾಗ ಏನಿಲ್ಲ ಅಂದರೂ ಕಿಮ್ಮತ್ತು ಕಟ್ಟಿದ್ರೆ 1 ಲಕ್ಷ ರೂಪಾಯಿದ ಮೇಲೆ ಅದಾವು ನಿಮ್ಮ ಬಂಗಾರ, ಹೌದಲ್ಲ? ಇಲ್ಲಿ ಸರಿ ಸುಮಾರು 1-2 ಜನ ಹೆಣ್ಮಕ್ಳದಿರಲ್ಲ, ಹೌದಲ್ಲ? ಲೆಕ್ಕ ಹಾಕಿರಿ ಕಮಿಟಿಯವರು. ಮತ್ತು ಬಿಚ್ಚಿ ಕೊಟ್ಟಿಗಿಟ್ಟಿರೇ ಲೆಕ್ಕ ಹಾಕಿರಿ ನೀವು. ಹೊಳೆಯಾಲೂರು ಗ್ರಾಮದೊಳಗೆ ಎಷ್ಟು ಹೆಣ್ಮಕ್ಳದಾರ ಯಜ್ಜ? ಎಷ್ಟು ಮಂದಿ ಹೆಣ್ಮಕ್ಳದಾರ? ಮನಸ್ಸು ಮಾಡಿ ನನಗನ್ನಿಸಿದ ಮಟ್ಟಿಗೆ ನೀವು ಒಬ್ಬೊಬ್ರು ಏನಿಲ್ಲ ಅಂದರೂ 5-5 ಲಕ್ಷ ರೂಪಾಯಿದ್ದು ಬಂಗಾರ ಹಾಕ್ಕೊಂಡಿರಿ. ಅವಕ್ಕೆ ಪಾಟ್ಲಿ ಅಂತ ಕರೀತಾರ, ಬಿಲ್ವಾರ ಅಂತ ಕರೀತಾರ. ಇನ್ನೊಂದು ಹಾರ ಯಾವ್ದೈತಲ್ರದು? ನೋಡಿ, ನನಗೆ ಹೇಳಕ್ಕೆ ಬರೋಲ್ಲ, ತಪ್ಪಿಗಿಪ್ಪಿತ್ತ ಅಂತ ಗೊತ್ತಿಲ್ಲ ಅಲ್ಲ ನಮ್ಗೆ ಅದ್ರ ಬಗ್ಗೆ. ನೋಡ್ರಿ, ಇಷ್ಟು ಬಂಗಾರ ನಮ್ಮ ತಾಯಂದ್ರ ಕೊಳ್ಳೊಳಗೈತಿ. ಹಂಗೆ ಇಡೀ ಭಾರತ ದೇಶದೊಳಗಿರ್ತಕ್ಕಂಥ ಎಲ್ಲ ತಾಯಂದ್ರು ಮನಸ್ಸು ಮಾಡಿ ನರಗುಂದ ಅಜ್ಜ ಹೇಳಕತ್ತಾನ ಅಂತ ಹೇಳಿ ಎಲ್ಲ ತಾಯಂದ್ರು ತೊಗೊಂಡು ಬಂದು ಬಂಗಾರ ನನ್ನ ಕೈಯಾಗ ಏನಾರ ಕೊಟ್ಟಿದ್ದ ಕರೆ ಆಯಿತು ಅಂತಂದ್ರೆ ಅಮೇರಿಕದಂಥ 2 ದೇಶ ನಾವು ಕೊಂಡ್ಕೋಬಹುದು. ಅಷ್ಟು ಬಂಗಾರ ನಮ್ಮ ತಾಯಂದ್ರ ಕೊಳ್ಳಾಗೈತಿ. ಈಗ ಐತಿ ಅಂದ ಮೇಲೆ ವಿಚಾರ ಮಾಡಿರಿ, ನಾವೇನು ಬಡತನದಿಂದ ಕೂಡೇವೇನ್ರಿ? ನಾವು ದರಿದ್ರ ದೇಶದವ್ರೇನ್ರಿ? ಸಾಧ್ಯನೇ ಇಲ್ಲ. ಇಲ್ಲಿ ನಾನು ಮುಖ್ಯವಾಗಿರುವಂತಹ ವಿಷಯ ನಿಮಗೆ ಏನು ಹೇಳಬೇಕಾಗೈತಿ ಅಂತಂದ್ರೆ, ಹೆಮ್ಮೆಯಿಂದ ಹೇಳ್ಕೊರಿ. ಯಾರಾದರೂ ಇನ್ನು ಮುಂದೆ ಭಾರತದವರು ಬಡತನದಿಂದ ಕೂಡ್ಯಾರ ಅಂತಂದ್ರೆ, ಭಾರತದವ್ರಿಗೆ ತಿನ್ನಾಕ ಗತಿ ಇಲ್ಲ ಅಂತಂದ್ರೆ, ನೀವು ಯಾವತ್ತೂ ಅದನ್ನು ಒಪ್ಕೊಳ್ಳೋಕೆ ಹೋಗಬೇಡ್ರಿ. ಹೆಮ್ಮೆಯಿಂದ ಹೇಳ್ರಿ, ಇಡೀ ಜಗತ್ತಿಗೆ ಸಂಸ್ಕೃತಿ ಆಚಾರ ವಿಚಾರವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಏಕೈಕ ದೇಶ ಅದು ಯಾವುದಾದ್ರೂ ಇದೆ, ಅದು ನಮ್ಮ ಭಾರತ ದೇಶ. ಎಷ್ಟು ಮಂದಿ ಅದಾರ, ಅವರೆಲ್ಲರೂ ದಂಡೆತ್ತಿ ನಮ್ಮ ಮೇಲೆ ಬಂದಾರ, ನಮ್ಮ ಮೇಲೆ ಯುದ್ಧ ಮಾಡ್ಯಾರ, ನಮ್ಮಲ್ಲಿರುವಂತಹ ಸಂಪತ್ತನ್ನು ತಗೊಂಡು ಹೋಗ್ಯಾರ, ತಿನ್ನುವ ಪದಾರ್ಥಗಳನ್ನು ತಗೊಂಡು ಹೋಗ್ಯಾರ. ಅವರು ಪದಾರ್ಥಗಳನ್ನು ತಗೊಂಡೋಗ್ಯಾರ, ಭೌತಿಕ ಬಂಗಾರ ವಸ್ತುಗಳನ್ನು ತಗೊಂಡೋಗ್ಯಾರ. ಆಧ್ಯಾತ್ಮವನ್ನು ಇವತ್ತಿಗೂ ಅವ್ರಿಗೆ ತಗೊಳಕ್ಕೆ ಹೋಗಿಲ್ಲ. ನಾವು ಅವ್ರ ಮೇಲೆ ಎಂದೂ ಯುದ್ಧ ಮಾಡಿಲ್ಲ ಅನ್ನುವಂಥದ್ದನ್ನು ಇತಿಹಾಸವನ್ನು ಹೇಳಬೇಕಾಗತ್ತೆ ರೀ. ಅವರ ಮೇಲೂ ನಾವು ದಂಡೆತ್ತಿ ಹೋಗಿಲ್ಲ, ನಮ್ಮ ಮೇಲೆ ಅವರು ಆಕ್ರಮಣವನ್ನು ಮಾಡ್ಕೊಂಡು ಬಂದಾರ. ಈ ಇತಿಹಾಸವನ್ನು ನಾನು ಇಲ್ಲಿ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ನಮ್ಮ ಮಕ್ಕಳಿಗೆ ಇದು ಗೊತ್ತಾಗಬೇಕು. ಅದರ ಜೊತೆಗೆ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಕತಿ. ಭಾರತ ದೇಶದ ಭವ್ಯ ಪರಂಪರೆ ಏನು ಅಂತಂದರೆ, ಗುಡಿಗುಂಡಾರಗಳು ಒಬ್ಬ ವಿದೇಶಿಗ ಈ ಭಾರತ ದೇಶಕ್ಕೆ ಬಂದಂತ ಅವ ಹೇಳಿದಂತೆ, ಈ ಭಾರತ ದೇಶವನ್ನು ಬಗ್ಗ ಬಡಿಬೇಕಾದ್ರೆ ಏನು ಮಾಡಬೇಕು, ಈ ಭಾರತ ದೇಶವನ್ನು ಹಾಳು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ, ಇಡೀ ಈ ಭಾರತ ದೇಶವನ್ನು ಆಳಿರ್ತಕ್ಕಂಥ ಆ ಬ್ರಿಟಿಷರಿಗೆ ಏನಾಯಿತು ಅಂತಂದ್ರೆ, ಇಷ್ಟು ಸರಳ ಬಗ್ಗುವಂಥ ದೇಶ ಅಲ್ಲದು, ನಾವು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಈ ಭಾರತ ದೇಶವನ್ನು ಬಗ್ಗೆ ಬಡಿಯೋಕ್ಕಾಗಿಲ್ಲ ಅಂದಾಗ, ಅಲ್ಲಿ ಒಬ್ಬ ಬಂದಂತ ನೋಡ್ರಿ ಈ ದೇಶಕ್ಕೆ. ಅವ ಬಂದು ಏನು ಮಾಡಿದ ಅಂತಂದ್ರೆ, ಆ ಇಡೀ ಭಾರತ ದೇಶದ ಇತಿಹಾಸವನ್ನು ಓದಿದ. ಅಲ್ಲ, ಇಷ್ಟು ವರ್ಷ ಆಯ್ತು ಭಾರತ ದೇಶವನ್ನು ಆಳಕತ್ತೀರಿ ನೀವು, ಈ ಭಾರತ ದೇಶದ ವಿಚಾರಗಳನ್ನು ಆಚಾರಗಳನ್ನು ನೀವು ತಿಳ್ಕೊಂಡಿಲ್ಲ, ನನಗೆ ಒಂದಿಷ್ಟು ತಿಂಗಳುಗಳ ಕಾಲ ಸಮಯವನ್ನು ಕೊಡ್ರಿ, ಇಡೀ ಭಾರತ ದೇಶವನ್ನು ನಾನು ಸುತ್ತಕೊಂಡು ಬರ್ತೀನಿ, ಈ ಭಾರತ ದೇಶವನ್ನು ಮುಷ್ಟಿ ತೆಗೆದು ಹಿಂಗೆ ಮತ್ತೆ ಹೊಳ್ಳಿ ಮುಷ್ಟಿ ಹಿಡಿಯೊಳಗನ ಈ ದೇಶವನ್ನು ಬಗ್ಗ ಬಡಿತೀನಿ ಅಂತ ಅಂದಂಥವ ಇಡೀ ಭಾರತ ದೇಶವನ್ನು ಸುತ್ತುವಂತ ಬರುವಂಥ ಸಂದರ್ಭದೊಳಗೆ ಅವ ತನ್ನ ಡೈರಿ ಒಳಗೆ ಬರಿತಾನಂತೆ, ನಾನು ಇಡೀ ಭಾರತವನ್ನು ಸುತ್ತಿ ಬಂದೆ,
ಇಡೀ ಭಾರತ ದೇಶವನ್ನು ತಿರುಗಾಡಿ ಬಂದೆ. ಭಾರತ ದೇಶದಲ್ಲಿರುವಂತಹ ಆ ಸಂಸ್ಕೃತಿ, ಆಚಾರ, ಭವ್ಯ ಪರಂಪರೆ ಎಂಥದ್ದು ಅಂತಂದ್ರೆ, ಇನ್ನೂ ನೀವು 1000 ವರ್ಷಗಳ ಕಾಲ ಭಾರತ ದೇಶವನ್ನು ಕೊಳ್ಳೆ ಹೊಡೆದರೂ, ಭಾರತ ದೇಶವನ್ನು ಆಳಿದರೂ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಹಾಳು ಮಾಡೋಕ್ಕಾಗಂಗಿಲ್ಲ. ಭಾರತ ದೇಶವನ್ನು ಬಡಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದು ಸೂತ್ರ ಏನು ಅಂತಂದ್ರೆ, ಭಾರತ ದೇಶದಲ್ಲಿರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳು, ಭಾರತ ದೇಶದಲ್ಲಿರ್ತಕ್ಕಂಥ ಗುಡಿಗುಂಡಾರಗಳು, ಮಠಗಳು, ಅದರಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ನೀವು ಹಾಳು ಮಾಡಿದ್ದ ಕರೆ ಆಯಿತು ಅಂತಂದ್ರೆ, ಅಲ್ಲಿರ್ತಕ್ಕಂಥ ನೀತಿಗಳನ್ನು ತೆಗೆದು ಒಗೆದಿದ್ದ ಕರೆ ಆಯಿತು ಅಂತಂದ್ರೆ, ನನ್ನ ನೀತಿಯನ್ನು ನೀವು ತಗೊಂಡು ಬಂದ್ರಿ ಅಂತಂದ್ರೆ ಭಾರತ ದೇಶವನ್ನು ಬಡಿಬಹುದು, ಇಲ್ಲಕಂದ್ರೆ ಬಡಿಯೋಕ್ಕಾಗಂಗಿಲ್ಲ ಅಂತ ಬರ್ದಂತವ ಒಂದು ಲೈನ್ ಬರ್ದಂತ. ಬಡಿಬೇಕಾಗಿತ್ತು ಅಂತಂದ್ರೆ ಹಿಂಗಾದ್ರೆ ಸಾಲಂಗಿಲ್ಲ. ನಾನು 4 ತಿಂಗಳ ಕಾಲ ತಿರ್ಕೊಂಡು ಬಂದೆ. ಈ ಭಾರತ ದೇಶದೊಳಗೆ ಎಷ್ಟು ಗುಡಿಗುಂಡಾರಗಳದವು, ಎಷ್ಟು ಮಠಮಾನ್ಯಗಳದವು. ಆ ಮಠಮಾನ್ಯದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇದೆ. ಆ ಶಿಕ್ಷಣ ಪದ್ಧತಿಯನ್ನು ನಾನು ಹೊಡೆದೋಡಿಸಿದರೆ, ನನ್ನ ಶಿಕ್ಷಣ ಪದ್ಧತಿಯನ್ನು ತಗೊಂಡು ಬಂದ್ರೆ ಆ ಭಾರತ ದೇಶವನ್ನು ಹಿಂಗಿದ್ದನ್ನು ಹಿಂಗೆ ಮಾಡ್ಬೋದು ಅನ್ನುವಂಥ ಮಾತನ್ನು ತನ್ನ ಡೈರಿ ಒಳಗೆ ಬರಿತಾನಂತೆ. ಇದಾದ ಮೇಲೆ ಇನ್ನೊಂದು ಬರೆದಿದ್ನಂತವ. ಈಗ ನೀವು ಕಟ್ಟಿ ಮೇಲೆ ಕುಂತಿರ್ತೀರಿ ನೋಡು, ಏನ್ರಿ ಹಿರಿಯರ, ಕಟ್ಟಿ ಮೇಲೆ ಕುಂತಿರ್ತೀರಿ. ಕಟ್ಟಿ ಮೇಲೆ ಕುಂತಾಗ ನೀವು ಹೇಳ್ತಿರ್ತೀರಿ, ಭಾಳ ಮಾತಾಡಕತ್ತಂದ್ರೆ ಏನು ಹೇಳ್ತೀರಿ ನೀವು? ಏನು ಹೇಳ್ತೀರ? ಭಾಳ ಮಾತಾಡಕತ್ತಾನ ನೀವು ಭಾಳ ಮಾತಾಡ್ತೀರಿ ಬಿಡ, ನಿಮ್ಮದು ಬೇರೆ ಸುದ್ದಿ. ನೀವು ಮಾತಾಡಕತ್ರಿ ಅಂತಂದ್ರೆ ಒಂದು ಮನೆ ಕಟ್ಟತತಿ, ಏನು ಇಲ್ಲ ಅಂದ್ರೆ ನೆಲಸಮ ಆಕತಿ. ನೀವು ಕುಂತ್ಕೊಂಡು ನಿಮ್ಮದು ಎಂಥ ಈ BBC ನ್ಯೂಸ್ಗಿಂತ ಫಾಸ್ಟ್ ನಿಮ್ಮದು. ಏನಿಲ್ಲ ನೋಡು, ಏನಾದರೂ ಊರಾಗ ಸುದ್ದಿ ಹಬ್ಬಿಸ್ಬೇಕು ಅಂತಂದ್ರೆ ಒಬ್ಬರು ಇವ್ರ ಬಾಯಾಗ ಕೊಟ್ಟು ಬಿಡ್ರಿ, ಅದು ಎಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗಿ ಬರ್ತೈತಿ. ಹೌದಲ್ಲ? ಏನು ಹೇಳಕತ್ತಿದ್ದೆ ನಾನು? ಇಡೀ ಭಾರತ ದೇಶವನ್ನು ಸುತ್ತಕೊಂಡು ಬಂದಂಥವ ಭಾರತ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಬೇಕಾಗಿತ್ತು ಅಂದ್ರೆ, ಭಾರತ ದೇಶವನ್ನು ನಾವು ಬಡಿಬೇಕಾಗಿತ್ತಂದ್ರೆ ಹಿಂಗೆ ಸಾಧ್ಯ ಇಲ್ಲ ಅಂದಾಗ, ಈಗ ನೀವು ಮಾತುಗಳು ನೀವು ಆಡ್ತಿರ್ತ ಯಾವ ಒಂದು ಸ್ವಲ್ಪ ಹೆಚ್ಚಿಗೆ ಮಾತಾಡಕತ್ತಂಪ, ಒಂದು 4 ಮಂದಿ ಕುಂತಾಗಂತ ಹಿಂದಿನ ಕಾಲದಾಗ ಅಂತಿದ್ರು ನೋಡ್ರಿ, ಅಜಾರ್ ಅಂತಿದ್ರಿಲ್ರಿ, ಭಾಳ ಮಾತಾಡಕತ್ತಾನೋ ಇವ, ಧಾರವಾಡಕ್ಕೆ ಕಳ್ಸಂತ ಅಂತಿದ್ರಿಲ್ಲ. ಯಾಕೆ? ತಲೆ ಕೆಟ್ಟತಿ ಅದಕ್ಕೆ. ಹೌದಲ್ಲ? ತಲೆ ಕೆಟ್ಟಾಗ ಎಲ್ಲಿ ಕಳಿಸ್ತಾರೆ? ಮೆಂಟಲ್ ಆಸ್ಪತ್ರೆಗೆ, ಹುಚ್ಚ ಆಸ್ಪತ್ರೆಗೆ. ನೋಡ್ರಿ ಹೆಂಗಿತ್ತು ಅಂತಂದ್ರೆ, ಅವ ಬರಿತಾನಂತ, ನಾನು ಇಡೀ ಭಾರತ ದೇಶವನ್ನು ಓಡಾಡಿ, ಭಾರತ ದೇಶವನ್ನು ಅಡ್ಡಾಡಿ, ಆ ಭಾರತ ದೇಶವನ್ನು ನೋಡ್ಕೊಂಡು ಬಂದ್ಯಾ, ಇಡೀ ಭಾರತ ದೇಶದೊಳಗೆ ಒಂದು ಹುಚ್ಚ ಆಸ್ಪತ್ರೆನೂ ಇಲ್ಲ ಅಂತ ಬರಿತಾನಂತವ. ಏನ್ರಿ? ಭಾರತ ದೇಶದೊಳಗೆ ಒಂದು ಹುಚ್ಚ ಆಸ್ಪತ್ರೆನೂ ಇಲ್ಲ. ಹಂಗಾದ್ರೆ ಭಾರತ ದೇಶದೊಳಗೆ ಹುಚ್ಚ ಇಲ್ಲ ಅಂದಮೇಲೆ ಈ ಭಾರತ ದೇಶವನ್ನು ನಾವು ಹಾಳು ಮಾಡೋಕ್ಕೆ ಎಲ್ಲಿ ಸಾಧ್ಯ ಐತಿ? ನೀವು ಇನ್ನೂ 1000 ವರ್ಷ ಇದ್ರೂ ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಬರಿತಾನ. ಈಗ ಏನಾಗ್ಯವು? ಹೆಜ್ಜಿಗೂ ಹುಚ್ಚರ ಆಸ್ಪತ್ರೆ ಜಾಸ್ತಿ ಆಗ್ಯಾವ. ಅಂದ್ರೆ ಹುಚ್ಚರು ಜಾಸ್ತಿ ಆಗ್ಯಾರ ಅಂತ. ಹುಚ್ಚರು ಜಾಸ್ತಿ ಆಗ್ಯಾರ ಅಂತಂದ್ರೆ ನೀವು ಹಂಗೆ ತಿಳ್ಕೊಬೇಡ್ರಿ. ಹುಚ್ಚು ಎದೆದಕ್ಕೆ ಹಿಡಿತವು ಅಂತಂದ್ರೆ, ಗಂಡಗೆ ಹೆಂಡತಿ ಸಿಗಲಿಲ್ಲ ಅಂದ್ರೆ ಒಂದು ಹುಚ್ಚು ಹಿಡಿತೈತಿ, ಕನ್ಯೆ ಸಿಗಲಿಲ್ಲ ಅಂದ್ರೆ ಮನೆ ಹೇಳಿದ್ನಿಲ್ಲ ನಿಮ್ಗೆ. ಕನ್ಯೆ ಸಿಗಲು ಹುಚ್ಚು ಹಿಡಿಸ್ಕೊಂಡಾರ ಭಾಳ ಮಂದಿ ಇದ್ದಾರೆ ಇವತ್ತು. ರೊಕ್ಕದ ಹುಚ್ಚು ಹಿಡ್ದೈತಿ ಇವತ್ತು, ರೊಕ್ಕದ ಹುಚ್ಚು ಹಿಡ್ದೈತಿ. ಗಳಿಸ್ಬೇಕು ಎಷ್ಟರ ಗಳಸಾವದಿ ನೀನು. ಗಳಸು ಬ್ಯಾಡ ಅಂತ ಹೇಳಂಗಿಲ್ಲ, ಪುಣ್ಯದ ಫಲವ ಸಿಗುವಾಗ ಗಳಿಸು ನೀನು, ಆ ಭಗವಂತನ ಪಾದ ಹಿಡಿಯಾಕ ಅಂತ ಶರಣರು ಹೇಳ್ತಾರೆ. ಹೌದಲ್ಲ? ಅವ ಬರಿತಾನಂತೆ. ಏನು ಬರಿತಾರ ಅಂತಂದ್ರೆ, ಈ ಭಾರತ ದೇಶದೊಳಗೆ ಎಷ್ಟು ಕಡೆ ಹೋದೆ ನಾನು, ಎಲ್ಲ ಕಡೆನೂ ಏನಪ್ಪ ಅಂತಂದ್ರೆ ಒಂದು ಹುಚ್ಚ ಆಸ್ಪತ್ರೆ ಕಾಣಲಿಲ್ಲ ಅಂತಂದ್ರೆ ವಿಚಾರ ಮಾಡಿರಿ. ನಮ್ಮ ಭವ್ಯ ಪರಂಪರೆಯ ಇತಿಹಾಸವನ್ನು ಹೊಂದಿರತಕ್ಕಂಥ ಭಾರತ ದೇಶದೊಳಗೆ ಅಂದಿನ ಋಷಿಮುನಿಗಳು ಎಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ. ಅವ ಇನ್ನೊಂದು ಶಬ್ದ ಬರಿತಾನಂತ, ಏನು? ಇಡೀ ಭಾರತ ದೇಶವನ್ನು ತಿರುಗಾಡಿ ಬಂದೆ ನಾನು, ಭಾರತ ದೇಶದೊಳಗೆ ಒಂದು ದವಾಖಾನೆ ನೋಡಲಿಲ್ಲ ಅನ್ನಂತ. ಒಂದು ದವಾಖಾನೆ ಇಲ್ರಿ, ಇಡೀ ಭಾರತ ದೇಶವನ್ನು ಸುತ್ತಿ ಬಂದೆ, ಆ ಭಾರತ ದೇಶದೊಳಗೆ ಒಂದು ಹುಚ್ಚ ಆಸ್ಪತ್ರೆ ಇಲ್ಲ, ಒಂದು ಏನಪ್ಪ ಅಂತಂದ್ರೆ ದವಾಖಾನಿನೂ ಇಲ್ಲ ಅನ್ನುವಂತಹ ಮಾತನ್ನು ಬರೆದು ಕೊನೆಯದಾಗಿ ಒಂದು ಮಾತನ್ನು ಬರಿತಾನಂತೆ, ಇಡೀ ಭಾರತ ದೇಶವನ್ನು ನಾನು ಸುತ್ತಾಡಿಕೊಂಡು ಬಂದೆ, ಎಲ್ಲೆಲ್ಲಿ ಗುಡುಗುಂಡಾರಗಳದವು, ಎಲ್ಲೆಲ್ಲಿ ಮಠಮಾನ್ಯಗಳದವು, ಎಲ್ಲೆಲ್ಲಿ ಧಾರ್ಮಿಕ ಕೇಂದ್ರಗಳದವು, ಎಲ್ಲೆಲ್ಲಿ ಆಲದ ಮರಗಳು, ಅಲ್ಲೆಲ್ಲ ಗುರುಕುಲ ಪದ್ಧತಿಯ ಶಿಕ್ಷಣ ಇರೋದರಿಂದ ಭಾರತ ದೇಶದ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು, ಆಚಾರವನ್ನು ಎಂದೂ ನಾವು ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಾರತ ದೇಶದಲ್ಲಿರ್ತಕ್ಕಂಥ ಶಿಕ್ಷಣ ಪದ್ಧತಿಯನ್ನು ನಾವು
ಬೇರೆ ಮಾಡಿಬಿಟ್ರೆ ಭಾರತ ದೇಶ ನಮ್ಮ ಕೈಯಾಗ ಸಿಗ್ತತಿ ಅಂತೇಳಿ ನಾವೆಲ್ಲರೂ ಏನು ಮಾಡಿದ್ದೀವಿ ಅಂತಂದ್ರೆ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ಬಿಟ್ವಿ, ಮೆಕಾಲಿ ಶಿಕ್ಷಣ ಪದ್ಧತಿಗೆ ಬಂದ್ವಿ. ಬಂದ ಮೇಲೆ ಏನಾಯ್ತು ನಮ್ಮ ಬದುಕು? ಎಲ್ಲದಕ್ಕೂ ಡಿಗ್ರಿ, ಎಲ್ಲದಕ್ಕೂ ಡಿಗ್ರಿ. ಅಲ್ಲಿ ಡಿಗ್ರಿ ತೊಗೊಂಡು ನಿಮಗೆ ಕೊಳಿಸೋಲಾಗನ ನಿಮ್ಮ ಪಾಲಕರ ಡಿಗ್ರಿ ತೆಳಗೆ ಹೋಗಿರ್ತೈತಿ. ಹೌದಲ್ಲ? ಬದುಕು ಏನಾಗೈತಿ ನಮ್ಮದು ಅಂತಂದ್ರೆ, ಇಲ್ಲಿ ಈ ವಿಷಯವನ್ನು ನಿಮಗೆ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಇಲ್ಲಿ ಭಾಳ ಪ್ರಸ್ತುತ ಐತಿ. ಇದು ಭಾರತ ದೇಶಕ್ಕೆ ಭಾಳ ಜನ ಬಂದರು ಅಂತ ಹೇಳಿದ್ನಿಲ್ಲ ನಾನು. ಒಬ್ಬೊಬ್ಬರು ಒಂದೊಂದನ್ನು ಹೊಡ್ಕೊಂಡು ಹೋದರು. ನಿಮ್ಗೆ ಹೇಳ್ತೀನಿ, ನಿಮ್ಗೆ ಈಗ ಗುಡಿ ಕಟ್ಟಾಕತ್ತೀವಲ್ಲ ನಾವು, ಇಂಥ ಗುಡಿ ಹೆಂಗದವು ಅಂತಂದ್ರೆ ನಿಮ್ಗೆ ಹೇಳ್ತೀನಿ, ಭಾರತ ದೇಶದವ್ರು ತಿನ್ನಾಕ ಗತಿ ಇಲ್ಲ ಅಂತ ಹೇಳ್ತಾರಲ್ಲ, ಬರೀ ನಮ್ಮ ತಾಯಂದಿರು ಕೊಳ್ಳಾಗಿರುವಂಥ ಬಂಗಾರ ಬೆಳ್ಳಿನ ಕೊಟ್ಟರೆ ನಾವು ಒಂದೊಂದು ದೇಶನ ಕೊಂಡ್ಕೋಬಹುದು ಅಂತಂದ್ರೆ ವಿಚಾರ ಮಾಡಿರಿ. ಮೊನ್ನೆ ಒಂದು ದೇವಸ್ಥಾನ ಯಾವ್ದು ಕೋಲಿ ತೆಗೆದ್ರಲ್ರಿ, ಏನು ಅಪರ ಪದ್ಮನಾಭ ದೇವಸ್ಥಾನ ಬಂದ್ರಲ್ಲ ಅವರು. ನಮ್ಮ ಭಾರತ ದೇಶಕ್ಕೆ ಬಂದಾಗ ವಜ್ರ ವೈಡೂರ್ಯಗಳನ್ನು, ಬೆಳ್ಳಿ ಬಂಗಾರವನ್ನು ಒಂಟಿ ಒಳಗೆ ಹಡಗಿನೊಳಗೆ ಸಾಗಿಸ್ಕೊಂತ ಹೋದ್ರು, ನಮಗೆ ತಿನ್ನಾಕ ಗತಿ ಇಲ್ಲ ಅಂತ ಹೇಳಿದ್ರು. ಅದನ್ನು ಕೇಳ್ಕೊಂತ ನಾವು ಹಂಗೆ ಕೋಲೆತ್ತನಂಗೆ ಗೋನ್ ಆಡಿಸಿದ್ದ. ಇತಿಹಾಸವನ್ನು ಓದಬೇಕು, ಇತಿಹಾಸವನ್ನು ತಿಳಿಬೇಕು. ಇತಿಹಾಸದಲ್ಲಿ ಬರೆದಿಟ್ಟಿರ್ತಕ್ಕಂಥ ಒಂದೊಂದು ವಿಷಯಗಳು ಸಹ ನಮ್ಮ ಭಾರತ ದೇಶದ ಭವ್ಯ ಪರಂಪರೆಯನ್ನು ಎತ್ತಿ ಹಿಡಿತವು. ಪುಣ್ಯಾತ್ಮರ, ಮೊನ್ನೆ ಪದ್ಮನಾಭ ದೇವಸ್ಥಾನ, ಆ ದೇವಸ್ಥಾನದ ಬರೀ ಒಂದು 2-3 ಕೋಲಿ ಅಷ್ಟ ತೆಗೆದಿದ್ರು. ಅದ್ರಾಗ ಎಷ್ಟಿತ್ತು ರೀ ಬಂಗಾರ? ಎನಸಕ್ಕಾಗಲಿಲ್ಲಂತ. ಬರೀ ಒಂದು ದೇವಸ್ಥಾನದೊಳಗೆ ಇಟ್ಟಿರತಕ್ಕಂಥ ಬಂಗಾರವನ್ನು ಎನಸಕ್ಕಾಗಿಲ್ಲ, ಇನ್ನೂ ಲೆಕ್ಕ ಸಿಕ್ಕಿಲ್ಲ ಅಂತಂದ ಮೇಲೆ ಭಾರತ ದೇಶದೊಳಗೆ ಎಷ್ಟು ಗುಡಿಗುಂಡಾರಗಳದವು. ಇನ್ನೂ ವೀರಭದ್ರೇಶ್ವರ ರುಕ್ಮಿಣಿ ದೇವಸ್ಥಾನದಂಥ ದೇವಸ್ಥಾನಗಳು ಹೊಳೆಯಾಲೂರೊಳಗೆ ಎಲ್ಲ ಭಕ್ತರು ನೀವು ಕೂಡ್ಕೊಂಡು ಕಟ್ಸಾಕತ್ತೀರಲ್ಲ, ಇದೊಂದು ದೊಡ್ಡ ಆಸ್ತಿ ಸಮಾಜಕ್ಕೆ ಕೊಟ್ಟಂಗೆ ನೀವು ಅನ್ನುವಂಥದ್ದನ್ನು ಯಾವತ್ತೂ ಮರೆಯಕ್ಕೆ ಹೋಗಬಾರದು. ಈ ವಿಷಯವನ್ನು ನಾನು ಇಲ್ಲಿ ಹೇಳಬೇಕಾಗಿತ್ತು. ಭವ್ಯ ಪರಂಪರೆಯ ಆಗರದ ಅಮೃತದ ಸಿಂಚನದೊಳಗೆ ನಾವೆಲ್ಲರೂ ತೇಲಾಡ್ತಾ ಇದ್ದೀವಿ. ಎಲ್ಲಿ ಸಿಗಾಕ ಸಾಧ್ಯ ಐತ್ರಿ? ಇದು ಸಿಗಾಕ ಸಾಧ್ಯನೇ ಇಲ್ಲ. ಭಾರತ ದೇಶದ ಇತಿಹಾಸನೇ ಬಹಳ ಶ್ರೀಮಂತವಾಗಿರುವಂಥ ಇತಿಹಾಸ. ಬರೀ ಗುಡಿ ಗುಂಡಾರಗಳು, ಕಲೆಗಳು, ಸಂಸ್ಕೃತಿಗಳು, ಬರೀ ಒಂದು ದೇವಸ್ಥಾನಕ್ಕೆ ಅಷ್ಟು ಬಂಗಾರ ಇತ್ತು ಅಂತಂದ್ರೆ ಎಷ್ಟು ದೇವಸ್ಥಾನಗಳನ್ನು ಒಡೆದಾರ ವಿಚಾರ ಮಾಡಿರಿ. ನೀವು ವಿಚಾರ ಮಾಡಬೇಕಾಗತ್ತೆ. ಇತಿಹಾಸವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಇದಕ್ಕೆ ಅಧ್ಯಯನ ಮಾಡಬೇಕು. ಈಗ ಮನಕೋಡದ ಅಜ್ಜ ಅವರು ಇಲ್ಲಿ ಪ್ರವಚನ ಮಾಡಕತ್ತಾರ, ಹೌದಲ್ಲ? ಪ್ರವಚನ ಮಾಡುವ ಹೊತ್ನ್ಯಾಗ ಹೇಳುವಂಥ ವಿಷಯಗಳು ಎಷ್ಟು ಕಿಮ್ಮತ್ತಿನವಿರ್ತಾವೆ ಅಂತಂದ್ರೆ ಭಾಳ ಕಿಮ್ಮತ್ತಿನವಿರ್ತಾವೆ, ಹೌದಲ್ಲ? ಗುಡಿ ನೀವು ಕಟ್ಸಿರಿ ಅಂತಂದಮೇಲೆ ಅದರ ಇತಿಹಾಸದ ಜೊತೆಗೆ ನಮ್ಮ ಇತಿಹಾಸ, ಭಾರತ ದೇಶದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗತ್ತಲ್ಲ. ಒಬ್ಬೊಬ್ಬ ಶರಣರ, ಸಂತ ಮಹಾತ್ಮರ ಚಿಂತನ ತತ್ವ ಪದಗಳು ಹೆಂಗಿರ್ತಾವೆ ಅಂದ್ರೆ ನಮ್ಮ ಬದುಕನ್ನು ಕಟ್ಟಿಕೊಡಬಲ್ಲು. ಪುಣ್ಯಾತ್ಮರ ಬದುಕನ್ನು ಕಟ್ಟಿಕೊಡಬಲ್ಲು. ಎಲ್ಲಿ ಹೊಂಟೈತಿ ನಮ್ಮ ಬದುಕು? ಆ ಬದುಕನ್ನು ಹಸನು ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಆಧ್ಯಾತ್ಮ ಅನ್ನುವಂಥದ್ದು ಬಹಳ ಮುಖ್ಯ ರೀ ಬದುಕಿಗೆ. ಭಕ್ತಿ ಅನ್ನುವಂಥದ್ದು, ಧ್ಯಾನ ಅನ್ನುವಂಥದ್ದು, ಸಂಸ್ಕಾರ ಅನ್ನುವಂಥದ್ದು ನಮಗೆ ಬಹಳ ಮುಖ್ಯ ಆಗ್ತೈತಿ. ನೋಡ್ರಿ, ಒಬ್ಬ ಶ್ಲೋಕ ಹೇಳ್ತಾನೆ, ಒಬ್ಬ ತತ್ವಜ್ಞಾನಿ. ಎಷ್ಟು ಚಲೋ ಶ್ಲೋಕ ಅಂದ್ರೆ, ಎಷ್ಟು ಕಿಮ್ಮತ್ತಿನ ಶ್ಲೋಕ ಅಂತಂದ್ರೆ ಕೇಳ್ರಿ ಅದನ್ನು. ಪೃಥ್ವ್ಯಂ ತ್ರೀಣಿ ರತ್ನಾನಿ ಅಂತ ಹೇಳ್ತಾರೆ. ತ್ರೀಣಿ ಅಂದ್ರೆ ಗೊತ್ತಲ್ಲ ನಿಮ್ಗೆ? ತ್ರೀಣಿ 1 2 3 ಅಂತೀರಿಲ್ಲ, 1 2 3 ಬಾಲೆ 2 ಅಂತೇಳಿ ಒಂದು ಹಾಡು ಐತೆ, ಅದು ಹೌದಲ್ಲ? ಪೃಥ್ವ್ಯಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಅಂತ ಹೇಳಿ. ಈ ದೇಶದೊಳಗೆ, ಈ ಪೃಥ್ವಿ ಒಳಗೆ 3 ರತ್ನಗಳದವು. ರತ್ನ ಅಂದ್ರೆ ಏನು ಗೊತ್ತ ನಿಮಗೆ? ಹೆಸರಿಟ್ಕೊಂಡಲ್ಲ ಆಕೆಲ್ಲ ರತ್ನಗಳು ಅಂತದವು. ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಅಂತೀರಲ್ಲ ನೀವು, ಆ ರತ್ನಗಳನ್ನು ಹೇಳಕತ್ತಿಲ್ಲ ನಾನು. ಪೃಥ್ವ್ಯಂ ತ್ರೀಣಿ ರತ್ನಾನಿ, ಒಂದು ಹೇಳ್ತಾರೆ ಅವರು ಜಲಂ, ಎರಡನೇದ್ದು ಅನ್ನಂ, ಇನ್ನೊಂದು ಸುಭಾಷಿತಂ ಅಂದರೆ ಒಳ್ಳೆಯ ಮಾತು. ಈ 3 ತ್ರಿರತ್ನಗಳು ಅಂತ ಕರಿತಾವೆ. ಏನು? ಪೃಥ್ವ್ಯಂ ತ್ರೀಣಿ ರತ್ನಾನಿ ಜಲಂ. ಹಂಗೆ ರೀ, ಈಗ ನಿಮ್ಮ ಮನೆಯೊಳಗೆ ಅಥವಾ ಯಾರೋ ಒಂದು ಮನೆಯೊಳಗೆ ಅಂತ ತಿಳ್ಕೊರಿ, ಯಾರಾದರೂ ವಯಸ್ಸಾದವ್ರು ಇನ್ನೇನು ಪ್ರಾಣ ಬಿಡ್ತಾರಪ್ಪ ಅಂತಂದ್ರೆ ಏನು ಮಾಡ್ತೀರಿ ನೀವು? ಏನು ಮಾಡ್ತೀರಿ? ಬೆಳ್ಳಿ ಬಂಗಾರ ಹಾಕ್ತೀರೇನು ಅವ್ರು ಗಳಿಸ್ಯಾರ ಅಂಥೇಳಿ? ಇಲ್ಲಲ್ಲ, ಸಾಧ್ಯ ಇಲ್ಲಲ್ಲ. ಜಲ, ನೀರು, ಇದು ಒಂದು ರತ್ನ ಅಂತ ಹೇಳ್ತಾರೆ. ಎಂಥ ಕಿಮ್ಮತ್ತಿನ ಮಾತಿದು. ಪೃಥ್ವ್ಯಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಅನ್ನ ಅಂತ ಹೇಳ್ತಾರೆ. ಈ ಜಗತ್ತಿನೊಳಗೆ ಈ ಮನುಷ್ಯಾಗ ಸಮಾಧಾನನೇ ಇಲ್ಲಂತ. ಏನ್ರಿ ಸಮಾಧಾನ ಇಲ್ಲ ಅಂತ? ನೀವು ಬೇಕಾದಷ್ಟು ಹಾಕ್ರಿ, ಬೇಕಾದ್ರೆ ನನ್ನ ಏನಾರು ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರಿ ಅಂದ್ರೆ ಹೇಳ್ತೀನಿ ನಾನು. ನೀವು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಜ್ಜಾರ ತಗೋರಿ,
ನಮ್ದು ಇಷ್ಟು ರೊಕ್ಕ ಐತಿ ಅಂದ್ರೆ ಹಿಂಗೆ ಸರಿಸ್ತೀನಿ ನಾನು. ಏನು ಮಾಡ್ತೀನಿ? ಹಿಂಗೆ ಸರಿಸ್ತೀನಿ. ಮತ್ತೊಂದು 4 ಮಂದಿ ಮೊನ್ನೆ ಒಬ್ಬರನ್ನ ಕರ್ಕೊಂಡು ಬಂದಿದ್ದೆ, ಇವತ್ತು ಇಬ್ಬರನ್ನ ಕರ್ಕೊಂಡು ಬಂದೀನಿ. ಅಂದ್ರೆ ನೀವು ಕೊಡ್ತೀರಿ ರೊಕ್ಕ, ವಜ್ರ ವೈಡೂರಿ ಬೆಳ್ಳಿ ಬಂಗಾರ ಅಂತಂದ್ರೆ 4 ಮಂದಿ ಕರ್ಕೊಂಡು ಟ್ರಕ್ನ್ಯಾಗ ಹೇರ್ಕೊಂಡಾಕಿನಿ. ಸಾಕನ್ನುವಂಥ ಮಾತು ನನ್ನಲ್ಲಿ ಬರೋದೇ ಇಲ್ಲ. ಹೌದಲ್ಲ? ಸಾಕು ಅನ್ನುವಂಥದ್ದು ಯಾವಾಗ ಬರ್ತೈತಿ ನಮಗಂತಂದ್ರೆ ಅದಕ್ಕೆ ರತ್ನ ಅಂತ ಹೇಳಿದರು ಅನ್ನಕ್ಕೆ. ಈಗ ನೀವು ಮನೆಗೆ ಕರ್ಕೊಂಡು ಹೋಗಿ 1 ಚಮಚೆ ನೀಡಿದ್ರಿ ಅಂತ ಹೇಳ್ಕೊರಪ್ಪ, 1 ಚಪಾತಿ ಕೊಟ್ರಿ, 2 ಕೊಟ್ರಿ, 3 ಕೊಟ್ನಿ, ಸಾಕಂತೀನಿ ನಾನು. ಹೌದಲ್ಲ? ಒಂದು ಸ್ವಲ್ಪ ಅನ್ನ ಡಬರೆ ಅಂತ ತೊಗೊಂಡು ಬಂದು 2 ಚಮಚೆ ನೀಡ್ತೀನಿ, 3 ಚಮಚೆ ನೀಡ್ತೀನಿ, ಸಾಕು ಅಂತ ಹೇಳ್ತೀನಿ. ಅದ ಒಂದು ಸ್ವಲ್ಪ ಬಂಗಾರ ರೊಕ್ಕ ಇವನು ಹಾಕಕತ್ತ ಸಾಕಂತೇನು ನಾನು? ಇಲ್ಲ. ಹೌದಲ್ಲ? ಸಮಾಧಾನ ತೃಪ್ತಿ ಅನ್ನದಿಂದ ಸಿಗಾಕ ಮಾತ್ರ ಸಾಧ್ಯ. ಸಾಕು ಅನ್ನುವಂಥ ಮನೋಭಾವ ನಮಗೆ ಎಷ್ಟು ರೊಕ್ಕ ಕೊಟ್ಟರು ಬರೋಂಗಿಲ್ಲ. ಸಾಕು ಅನ್ನುವಂಥ ಭಾವ ನಮಗೆ ಬರೋದು ಯಾವಾಗ ಅಂದ್ರೆ ಹೊಟ್ಟೆ ತುಂಬ ಅನ್ನ ಉಂಡ್ವಿ ಅಂತಂದ್ರೆ ಸಾಕಪ್ಪ, ಸಾಕು ಇವತ್ತು ನನಗೆ ಹೊಟ್ಟೆ ತುಂಬಿತು, ಭಾಳ ತೃಪ್ತಿ ಆಯಿತು ಅನ್ನುವಂಥ ಮನೋಭಾವದೊಳಗೆ ನಾವು ಇರ್ತೀವಲ್ಲ. ಅದಕ್ಕೆ ಅವ್ರು ಏನು ಹೇಳಿದರು ಅಂದ್ರೆ ಪೃಥ್ವ್ಯಂ ತ್ರೀಣಿ ರತ್ನಾನಿ. ನಮಗೆ ಹಸಿವಾದಾಗ ಅನ್ನವೇ ನಮ್ಮನ್ನು ತೃಪ್ತಿಯನ್ನು ಮಾಡುತ್ತದೆ, ದಾಹ ಆದಾಗ ನಮಗೆ ನೀರೇ ಬೇಕು, ಗಂಗಾಜಲ ಹಾಕ್ರಿ ಬಾಯಾಗ ಅಂತ ಹೇಳ್ತಾರಲ್ಲ. ಇಡೀ ಜಗತ್ತು ನಿಂತಿರುವಂಥದ್ದೇ ಯಾವ ಚಿಂತನೆ ಮೇಲೆ ಅಂತಂದರೆ ಈ 3 ರತ್ನಗಳ ಚಿಂತನೆ ಮೇಲೆ ಜಗತ್ತು ನಿಂತಿದೆ. ಈ ಪಂಚಮಹಾಭೂತಗಳು ಅಂತ ಏನದವಲ್ಲ, ಆ ಪಂಚಮಹಾಭೂತಗಳಲ್ಲಿ ನೀರು ಕೂಡ ಒಂದು, ಅನ್ನ ಅನ್ನುವಂಥದ್ದು ನಮಗೆ ಸಾಕು ಅನ್ನುವಂಥ ಭಾವನೆಯನ್ನು ತರ್ತದಂತೆ. ಇನ್ನೊಂದು ರತ್ನ ಅಂತ ಹೇಳ್ತಾರೆ ಸುಭಾಷಿತ. ನಾವು